ಟ್ಯೂಷನ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ಬಟ್ ನನಗನ್ಸುತ್ತೆ ಸ್ಟಡಿ ಬಿಟ್ಟು ಕೂಡ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕಲಿಸ್ಬೇಕು ಮಾಡಿದ್ದೀನಿ, ಇದು ಕರೆಕ್ಟ್ ಇದೆಯಾ ಅಂತ ಹೇಳಿ. ಬಟ್ ಆದರೆ ನಾವು ಮಾಡಿರೋಂಥ ಹೇರ್ ಪೋಸ್ಗಳು ನೀವು ನೋಡ್ಬೋದು. ಚಾಟ್ GBTಯಲ್ಲಿ ನಂದು ಕಿಚನ್ದು ಫೋಟೋ ಹಾಕಿದ್ದೆ, ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಕಿಚನ್ಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಚಾಟ್ GBTಗೆ ಸ್ವಲ್ಪ ಹೆಲ್ಪ್ ಕೇಳ್ತಾ ಇದ್ದೀನಿ, ಯಾವ ರೀತಿ ಮಾಡಬಹುದು ಅಂತ, ಅದೊಂದು ಚೀಪ್ ಪ್ರೈಸಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅಂತ. ಸೊ ನೋಡೋಣ ಏನು ಹೇಳುತ್ತೆ ಚಾಟ್ GBT ಅಂತ. ಸಪೋಸ್ ಇದನ್ನೇನಾದರೂ ನಾನು ಫಾಲೋ ಮಾಡೋದಾದರೆ ನನ್ನ ಕಿಚನ್ನ ಸ್ವಲ್ಪ ರೆನೋವೇಟ್ ಮಾಡ್ಕೋತೀನಿ. ತುಂಬ ಚೀಪ್ ಪ್ರೈಸಲ್ಲಿ ಹೇಳು ಅಂತ ಹೇಳಿದ್ದೀನಿ. ಸೊ ಅದೇನು ಮಾಡಿಕೊಡುತ್ತೋ ನನಗೆ ಗೊತ್ತಿಲ್ಲ. ಸೊ ಇದನ್ನ ಆ್ಯಕ್ಚುಲಿ ನಾನು ಜಾಸ್ತಿನೂ ಯೂಸ್ ಮಾಡಲ್ಲ. ಓ ವಾವ್, ತುಂಬ ಚೆನ್ನಾಗಿ ರೆಡಿ ಮಾಡಿದಲ್ವಾ. ಓಕೆ, ಸೊ ಇದನ್ನು ತುಂಬ ಚೆನ್ನಾಗಿ ಮಾಡಿದೆ ಇದು ಆ್ಯಕ್ಚುಲಿ ಫೋಟೋ ನೋಡಿ. ಸೊ ಆಲ್ಮೋಸ್ಟ್ ಮನೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಬೇಡವಾಗಿದ್ದಂಥ ಡಸ್ಟು ಅದು ಇದು ಏನೇನು ಇಟ್ಕೊಂಡಿದ್ವಿ, ಅದು ಆ್ಯಕ್ಚುಲಿ ಮನೆ ಖಾಲಿ ಮಾಡೋದಿತ್ತಲ್ವ, ಹೀಗಾಗಿ. ಬಟ್ ಇವಾಗ ಇದನ್ನು ಕ್ಲೀನ್ ಮಾಡಿದೆ ಜಸ್ಟ್. ಹೀಗಾಗಿ ಮನೆ ಸ್ವಲ್ಪ ಹೊರಗಡೆಯಿಂದ ಇಷ್ಟೊಂದು ಖಾಲಿ ಖಾಲಿ ಕಾಣಿಸ್ಲಿಕ್ಕತ್ತದ. ಆ್ಯಕ್ಚುಲಿ ಹೇಳ್ತಾರೆ ಮನೆ ಮುಂದೆಲ್ಲ ಆ ರೀತಿ ಕಸ ಗಿಸ ಇದ್ದರೆ ಲಕ್ಷ್ಮಿ ಬರೋಳು, ಲಕ್ಷ್ಮಿ ಬರಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮನೆ ಆಲ್ಮೋಸ್ಟ್ ಕ್ಲೀನ್ ಇಟ್ಟರೆ ಸೊ ನೋಡೋಕ್ಕೂ ಕೂಡ ಚೆನ್ನಾಗಿರ್ತದೆ ಅಂಥೇಳಿ. ಸೊ ಹೀಗಾಗಿ ಮತ್ತೆ ಆಲ್ಮೋಸ್ಟ್ ನಾನೆಲ್ಲ ಕ್ಲೀನ್ ಮಾಡೀನಿ. ಬಟ್ ಆದರೂ ಕೂಡ ಸ್ವಲ್ಪ ಟೈಲ್ಸ್ ಮೇಲೆ ಸ್ವಲ್ಪ ಈ ರೀತಿ ಕಲೆ ಇದೆ. ಇದನ್ನು ಏನು ಹಾಕಿ ತೊಳಿಬೇಕು ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಆ್ಯಂಡ್ ಒಳಗಡೆ ಕೂಡ ಸ್ವಲ್ಪ ವಾಶ್ ಮಾಡಿದ್ದೀನಿ. ಈಗ 3:30ಗೆ ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ. ಇದು ಪೂರ ಕವರೇ ಇದೆ ಆ್ಯಕ್ಚುಲಿ ಗೇಟ್. ಸೊ ಇವಾಗ ಮನೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಆಲ್ಮೋಸ್ಟ್ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಕೆಲವೊಂದು ವಾಶ್ ಮಾಡೋಕ್ಕಾಯ್ತು ಬಟ್ಟೆ, ಬಟ್ ಆದರೆ ಇದು ಆ್ಯಕ್ಚುಲಿ ನೆಲ್ಲ ನಾನು 2 ದಿನಕ್ಕೊಮ್ಮೆ ವಾಶ್ ಮಾಡಿಬಿಡ್ತೀನಿ. ಆ್ಯಂಡ್ ಸೋಫಾ ಮಾಡೋರು ಬರಬೇಕು. ಸೋಫಾ ಸ್ವಲ್ಪ ಒಂದು ಕಡೆ ಇದನ್ನಾಗಿದೆ, ಯಾಕಂದರೆ ನಾವು 5 ವರ್ಷ ಆಯ್ತು ಆ್ಯಕ್ಚುಲಿ ಯೂಸ್ ಮಾಡ್ಲಿಕ್ಕತ್ತು. ಸೊ ಹೀಗಾಗಿ ಇದನ್ನು ಚೇಂಜ್ ಮಾಡಿಸ್ಬೇಕು ಸೋಫಾ. ಸೊ ಮೇ ಬಿ ಈ ವೀಕ್ ಒಳಗೆ ಇದನ್ನು ಚೇಂಜ್ ಮಾಡಿಸ್ತೀವಿ. ಸೊ ಫುಲ್ ಡೇದಲ್ಲಿ ನಾನು ನನ್ನ ಮಗನಿಗೆ ಕೂಡ ಟೈಮ್ ಕೊಟ್ಟಿರ್ತೀನಿ. ಒಂದು ಸ್ಟಡಿ ಕೂಡ ಮಾಡಿಸ್ತಾ ಇರ್ತೀವಿ, ಆ್ಯಂಡ್ ಪ್ಲಸ್ ಇಲ್ಲಿ ಅವನಿಗೆ ಸ್ವಲ್ಪ DIY ಏನಾದರೂ ಕಲಿಸ್ತಾ ಇರ್ತೀನಿ. ಯಾಕಂದರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಅಂತಂದರೆ ಏನಾದರೂ ಮಾಡಲೇಬೇಕು. ನಾನು ತುಂಬ ಬ್ಯುಸಿ ಇರ್ತೀನಿ, ಬಟ್ ಆದರೂ ಕೂಡ ಸ್ವಲ್ಪ ಟೈಮ್ ತೆಗೆಯೋದಕ್ಕೆ ತುಂಬಾ ಟ್ರೈ ಮಾಡಿರ್ತೀನಿ. ಸೊ ಇದರಲ್ಲಿ ಒಂದು 2 ರಿಂದ 2.5 ತಾಸು ಈಸಿಲಿ ಮಕ್ಕಳನ್ನ ಕೂಡಿಸ್ಕೊಂಡು ಕೂತ್ಕೋಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ಅವನಿಗೆ ಸ್ವಲ್ಪ ಈ ರೀತಿ ಎಲ್ಲ ಸ್ವಲ್ಪ ಹಸಿ ಇದ್ದರೆ ಅವ್ನಿಗೆ ಒಂಥರ ಏನೋ ಮುಜುಗರ, ಅವನಿಗೆ ಮುಟ್ಟಕ್ಕೆ ಒಂಥರ ಅಂತಾನೆ. ಬಟ್ ಅದೇ ಮೇನ್ ನಾನು ಇವಾಗ ಈ ಟಾಸ್ಕ್ ತೊಗೊಂಡಿದ್ದೀನಿ. ಸೊ ಆ ರೀತಿ ಎಲ್ಲ ನಾವು ಏನಾದರೂ ಅಂತ ಕೂತ್ಕೊಂಡ್ರೆ ಮುಂದೆ ಕೆಲವೊಂದು ವಿಷಯದಲ್ಲಿ ಮತ್ತೆ ಹಿಂದೆ ಉಳಿಬಾರ್ದು. ಸೊ ಹೀಗಾಗಿ ಯಾವುದೊಂದು ಬೇಡ ಅಂತನೋ ಫಸ್ಟಿಗೆ ನಾನು ಅದನ್ನೇ ಮಾಡಿಸ್ತೀನಿ. ಯಾಕಂದರೆ ಸೊ ಸಮ್ಟೈಮ್ಸ್ ನಮಗೆ ಸಿಚುವೇಶನ್ ಹೇಳಿ ಬರಲ್ಲ ಯಾವುದೇ ಲೈಫಲ್ಲಿ. ಸೊ ಇವಾಗ ಇದು ನೋಡಿ, ಇವಾಗ ಮಣ್ಣು ಕಲಿಸೋದನ್ನ ಮೊದಲು ಕಲಿಸಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಬಾಲ್ ಪುಟ್ಟಿ ಇದೆ ಆ್ಯಕ್ಚುಲಿ. ಸೊ ಬಾಲ್ ಪುಟ್ಟಿನ ಸ್ವಲ್ಪ ಈ ರೀತಿ ನೀರು ಹಾಕಿ ಸ್ವಲ್ಪ ತಿಳುವಾಗಿ ಮಾಡಿದಾಗ ಅವನು ಮುಟ್ಟಕ್ಕೆ ಅವನು ಇದು ಮಾಡಿ ಅವನು ಚಮಚದಿಂದ ಮುಟ್ತೀವಂತ ಇದು ಮಾಡ್ತಾಯಿದ್ದ. ನಾನು ಎಷ್ಟೋ ಸರಿ ಅವ್ನಿಗೆ ಏನು ಮಾಡಿದೆ ಅಂದರೆ ಸ್ಟಾಪ್ ಮಾಡಿಸಿದೆ, ಕೈಲಿಂದನೇ ಟಚ್ ಮಾಡಬೇಕು ಅಂತ. ಅವ್ನಿಗೊಂಥರ ಅನ್ನಿಸ್ತಾ ಇತ್ತು ಅದನ್ನು ಮುಟ್ಟೋದಕ್ಕೆ. ಬಟ್ ಆದರೂ ಕೂಡ ಅದನ್ನೇ ನಾವು ಟಾಸ್ಕಾಗಿ ತೊಗೊಂಡು ಇದನ್ನು ಮಾಡಬೇಕು. ಅವ್ನಿಗೆ ಆ್ಯಕ್ಚುಲಿ ಹೆಸಿಟೇಷನ್ ಆಗ್ತಾಯಿದೆ, ಅದು ತುಂಬಾ ತೆಳುವಾಗಿದೆ ಮತ್ತು ಒಂಥರ ಹಿಟ್ಟು ಥರ ಇರ್ತದೆ ಆ್ಯಕ್ಚುಲಿ. ಬಟ್ ನಾನು ಮೊದಲು ಅದನ್ನೇ ಟಾಸ್ಕಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಮೊದಲು ಕೂಡ ಹೇಳಿದ್ನಲ್ವ ಮಣ್ಣೆಲ್ಲ ಕಲಿಸೋದಾಯಿತು ಅಥವಾ ಅದೆಲ್ಲ ಅವನಿಗೆ ಸ್ವಲ್ಪ ಒಂಥರ ಹೆಸಿಟೇಷನ್ ಇತ್ತು. ಬಟ್ ಇವಾಗ ಕ್ರಮೇಣವಾಗಿ ಒಂದೊಂದೇ ಮಾಡಿಸ್ತಾ ಅವನಿಗೆ ಇವಾಗ ರೂಢ ಆಗ್ತದೆ. ಸೊ ಇದೇ ಮೇನ್, ನಾನು ಈ ರೀತಿ ಎಲ್ಲ ಸ್ವಲ್ಪ ಮಗನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಬಾಕಿ ಇದೊಂದು ಆಲ್ರೆಡಿ ನಾನು ಕಾಯಿನ್ ಕಲೆಕ್ಟ್ ಮಾಡೋಕ್ಕಂತಲೇ ತೊಗೊಂಡು ಬಂದಿರೋದು. ಸುಮ್ಮನೆ ಹಾಗೆ ಇಡೋದಕ್ಕಿಂತ ಇದಕ್ಕೆ ಏನಾದರೂ ಮಾಡಿಸೋಣ ಅಂತ ಹೇಳಿ ಸೊ ಒಂದು ಕಡೆಯಿಂದ ಮಾಡಿಸ್ತಾ ಇದ್ದೀನಿ. ಇದು ಏನು ಮಾಡಬೇಕು ಅಂತ ಅಲ್ಲ, ಏನೋ ಮಕ್ಕಳಿಗೆ ಒಂದು ಟೈಮ್ ಇನ್ವೆಸ್ಟ್ಮೆಂಟು. ಇದರಲ್ಲಿ ಯಾವುದೇ ರೀತಿ ಏನು ಅಚೀವ್ಮೆಂಟ್ ಏನೂ ಇರೋದಿಲ್ಲ ಅಥವಾ ಯಾವುದೇ ರೀತಿ ಒಂದು ಗೋಲ್ ಅಂತ ಇರೋದಿಲ್ಲ. ಬಟ್ ಏನೋ ಒಂದು ಕೊಡ್ತಾ ಇದ್ದೀವಿ ಅವ್ರಿಗೆ. ಮೇನ್ ಅಂತಂದರೆ ನಾವು ಮೊದಲಿನ ಕಾಲದಲ್ಲೆಲ್ಲ ಮಕ್ಕಳಿಗೆ ಅಂತಲ್ಲ, ನಾವು ಕೂಡ ಹಾಗೆ ಮಾಡ್ತಿದ್ವಿ. ಮಣ್ಣಿಂದ ಏನೇನೋ ಮಾಡ್ತಾ ಇದ್ವಿ, ಐಟಮ್ಸ್ಗಳನ್ನ ಮಾಡಿ ಆಡ್ತಾ ಇದ್ವಿ. ಬಟ್ ಈಗಿನ ಮಕ್ಕಳು ಇದರಲ್ಲಿಂದಲೇ ದೂರ ಆಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಕ್ರಿಯೇಟಿವಿಟಿನೂ ಇಲ್ಲ. ಸೊ ಹೀಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇವನಿಗೆ ಕೂಡಿಸ್ಕೊಂಡು ನಾನು ಮಾಡ್ತಾಯಿರ್ತೀನಿ. ಸೊ ಇದರಿಂದ ಏನಾಗುತ್ತೆ, ನನಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ಅವ್ನಿಗೂ ಕೂಡ ಏನಾದರೂ ಕಲಿಬೋದು. ಇವಾಗ ನಾರ್ಮಲಿ ಏನು ಮಾಡ್ತಾರೆ ಪೇರೆಂಟ್ಸ್ ಅಂದರೆ ಸ್ಟಡಿ ಮಾಡಂತ ಪ್ರೆಷರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಾಂದರೆ ಟ್ಯೂಷನ್ಗೆ ಹೋಗಿ ಅಂತ ಹೇಳ್ತಾರೆ. ಸೊ ಬಟ್ ನನಗನ್ಸುತ್ತೆ ಸ್ಟಡಿ ಬಿಟ್ಟು ಕೂಡ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕಲಿಸ್ಬೇಕು, ಒಂದು ಕಲೆ ಅಂತ ಅವರಿಗೂ ಕೂಡ ಬರಬೇಕು. ಅದು ಇವಾಗ ನಾನು ಅವ್ನಿಗೆ DIY ಕಲಿಸ್ತಾ ಇದ್ದೀನಿ ಮನೆಯಲ್ಲಿ.
ಸೊ DIY ಕಲಿಸೋದ್ರಿಂದ ಏನಾಗುತ್ತೆ, ಏನಾದರೂ ಒಂದು ಖಾಲಿ ಕೂತಾಗ ಏನಾದರೂ ಒಂದು ವೇಸ್ಟೇಜ್ ಇರೋದನ್ನ ಏನಾದರೂ ಕ್ರಿಯೇಟಿವಿಟಿ ಮೈಂಡ್ ಯೂಸ್ ಮಾಡ್ಬೋದು ಮಕ್ಕಳು. ಸೊ ಹೀಗಾಗಿ ಇದಕ್ಕಂತಲೇ ಸಪ್ರೇಟ್ ಇವಾಗ ಬೇಸಿಗೆ ಕಾಲ, ಇವಾಗ ಅವ್ನಿಗೆ ರಜೆ ಆ್ಯಕ್ಚುಲಿ. ಸೊ ಇವಾಗ ಅದ್ರದ್ದು ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆಯಿಲ್ಲ ಅಕ್ಕಪಕ್ಕದಲ್ಲೆಲ್ಲ. ಬಟ್ ಆದರೆ ನನಗನ್ಸುತ್ತೆ ನಾವು ಕೊಡೋಷ್ಟು ತಾಯಂದ್ರ ಟೈಮು ಸೊ ಬೇರೆ ಯಾರೂ ಕೊಡೋಕ್ಕಾಗಲ್ಲ ಮಕ್ಕಳಿಗೆ. ಸೊ ಹೀಗಾಗಿ ಅವ್ನು ಹೇಗಿದ್ದಾನೆ, ಅವ್ನು ಹೇಗೆ ಹ್ಯಾಂಡಲ್ ಮಾಡಬೇಕಂತ ಒಂದು ತಾಯಿಗೆ ಗೊತ್ತಿರುತ್ತೆ ಮಗುವಿನ ಬಗ್ಗೆ. ಸೊ ನನಗನ್ಸುತ್ತೆ ಹೀಗಾಗಿ ನಾನು ಇವನಿಗೆ ಸ್ವಲ್ಪ ಟೈಮ್ ಕೊಟ್ಟು ನಾನೇ ಖುದ್ದಾಗಿ ಕೂತ್ಕೊಂಡು ನೋಡಿದ್ದಾನೆ. ಮುಟ್ಟಕ್ಕೆ ಒಂಥರ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ. ಸೊ ಬಟ್ ಆದರೂ ಕೂಡ ನನಗೆ ಸ್ವಲ್ಪ ಟೈಮ್ ಕೊಟ್ಟಿರ್ತೀನಿ. ನಮ್ಮ ಮನೆಯವ್ರು ಕೂಡ ಇವೆಲ್ಲ ಐಟಮ್ಸ್ ತಂದು ಕೊಟ್ಟಿರ್ತಾರೆ ಏನು ಬೇಕು ಅಂತ ಹೇಳಿ. ಸೊ ಅದನ್ನು DIY ರಿಲೇಟೆಡೇ ನಾನು ಆಲ್ಮೋಸ್ಟ್ ಎಲ್ಲ ಒಂದು ಏನು ರೀಯೂಸ್ ಮಾಡುವಂಥ ಯಾವುದಾದ್ರು ಡಬ್ಬಿ ಆಯಿತು ಅಥವಾ ಕಾಗದ ಆಯಿತು, ಸೊ ಏನೇ ಇರಲಿ ಅದನ್ನೇ ಯೂಸ್ ಮಾಡಿ ಏನಾದರೂ ಮಾಡೋದಕ್ಕೆ ಅವ್ನಿಗೆ ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಹೀಗಾಗಿ ಅವನಿಗೆ ಅಷ್ಟೊಂದು ಇದನ್ನ ಆಗ್ತಾ ಇರಲಿಲ್ಲ. ಬಟ್ ಮಾಡ್ತಾ ನೋಡಿ ಇವಾಗ ಟಚ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಅದನ್ನು ವರ್ಕ್ ಮಾಡ್ತಾ ಇದ್ದಾನೆ. ಸೊ ನಿಧಾನವಾಗಿ ತನ್ನದೇ ಆದಂಥ ಒಂದು ಕ್ರಿಯೇಟಿವಿಟಿನ ಸ್ಟಾರ್ಟ್ ಮಾಡ್ತಾನೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಸ್ಟ್ರೆಸ್ ಕಡಿಮೆ ಆಗುತ್ತೆ, ಇನ್ನೊಂದು ಮಕ್ಕಳಿಗೆ ಏನೋ ಕಲಿಯೋದಕ್ಕೆ ಒಂದು ಏನೋ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಉಳಿದಿರುವಂಥದ್ದು ಏನು ನಾವು ಪೌಡರ್ ಇತ್ತಲ್ವ, ಅದನ್ನು ಈ ರೀತಿ ನಾನು ಒಂಥರ ಹಿಟ್ಟಿನ ಥರ ಮುದ್ದೆ ಮಾಡಿ ಇದು ಹಸಿ ಬಟ್ಟೆಯಲ್ಲಿ ಆ್ಯಕ್ಚುಲಿ ನಾನು ಈ ರೀತಿ ಫೋಲ್ಡ್ ಮಾಡಿಟ್ಟಿರ್ತೀನಿ. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅದನ್ನೇ ನಾವು ಯೂಸ್ ಮಾಡಿರ್ತೀವಿ. ಸೊ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬಾ ಈಸಿ ಇರುತ್ತೆ ಮತ್ತು ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಮಕ್ಕಳು ಹಾಳು ಮಾಡಿದ್ರು ಕೂಡ ಏನಷ್ಟೊಂದು ಏನು ಅನಿಸಲ್ಲ. ಆ್ಯಂಡ್ ಈಸಿಲಿ ಅವ್ರಿಗೆ ಆಟ ಒಂದಾಗುತ್ತೆ. ಮತ್ತೊಂದು ಇದರಿಂದ ಸುಮಾರು ಥರದ ಒಂದು ಐಟಮ್ಸ್ಗಳನ್ನ ಮಾಡ್ಬೋದು. ಇವಾಗ ತುಂಬಾ ಬೇಸಿಗೆಯಲ್ಲಿ ಈ ಕಡೆ ಎಲ್ಲ ತುಂಬಾ ಇಷ್ಟೊಂದು ಬೇಸಿಗೆ ಕಾಲ ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ವೆದರು ಈ ಕಡೆ ವೆದರ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಅಪೋಸಿಟ್ ಅಂತ ಹೇಳ್ಬೋದು. ಸೊ ಹೀಗಾಗಿ ಬಟ್ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಸ್ಕೂಲ್ ರಜೆ 2 ತಿಂಗಳು ಇರುತ್ತೆ ಇಲ್ಲೂ ಕೂಡ. ಬಟ್ ಜೂನು ಜುಲೈ ಅಂತ ಇರುತ್ತೆ, 2 ತಿಂಗಳು ರಜೆ ಇರುತ್ತೆ, ಜೂನ್ ಜುಲೈ. ಸೊ ಇವನಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ್ಯಕ್ಚುಲಿ. ಸೊ ಹೀಗಾಗಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ ನೀವು ಈಸಿಲಿ ಈ ರೀತಿ ಚಿಕ್ಕದೇನಾದರೂ ಡಿಸೈನ್ ಮಾಡ್ಬೋದು. ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯೆಲ್ಲ ಏನು ಬೇಕಾದರೂ ತುಂಬ ಸ್ಮೂತ್ ಯಾವ ರೀತಿ ಹಿಟ್ಟಿರುತ್ತಲ್ವ ಅದೇ ರೀತಿಯೇ ಇರುತ್ತೆ ಅದು. ಸೊ ಇದನ್ನು ನಾನು ತೊಗೊಂಡ್ಬಂದು ಇಟ್ಟಿರ್ತೀನಿ ಯಾವಾಗಲೂ ಕೂಡ. ಸೊ ಇದನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಇದು ಆ್ಯಕ್ಚುಲಿ ಮೊದಲು ನಾನು ಮಣ್ಣು ಯೂಸ್ ಮಾಡ್ತಾಯಿದ್ದೆ. ಇದು ಚಳಿಗಾಲದಲ್ಲಿ ಮಣ್ಣು ತರಿಸಿದ್ವಿ. ಅಂದರೆ ಮಣ್ಣಲ್ಲಿ ಕುಂಬಾರನ ಮಣ್ಣು ಅಂತ ಹೇಳ್ತೀವಿ ನಾವು. ಆ ಮಣ್ಣು ತರಿಸಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಬಟ್ ಆದರೆ ಇವಾಗ ವಾಲ್ಪುಟ್ಟಿ ಇತ್ತು ನನ್ನ ಹತ್ರ. ಸೊ ಇದನ್ನು ಕೂಡ ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ ತುಂಬ ಅವನಿಗೆ ಒಂಥರ ಇಂಟ್ರೆಸ್ಟ್ ಬರ್ತಾ ಇದೆ ಮತ್ತು ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಸೊ ದಿಸ್ ಈಸ್ ದಿ ವೆರಿ ಇಂಪಾರ್ಟೆಂಟ್. ಮಕ್ಕಳೇನು ಮಾಡಲಿ ಬಿಡಲಿ, ಬಟ್ ಅದು ನನಗನ್ಸುತ್ತೆ ಎಜುಕೇಷನು ಓಕೆ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಪ್ಲಸ್ ಅದ್ರ ಜೊತೆ ಏನಾದರೂ ಕ್ರಿಯೇಟಿವಿಟಿ, ಸ್ಕಿಲ್ಸು, ಹಾಬೀಸ್ ಏನಾದರೂ ಮಕ್ಕಳಿಗೂ ಕೂಡ ಗ್ರೋ ಆಗಬೇಕು. ಮೊದಲಿನ ಥರ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಇವಾಗ ಫ್ರೀ ಇದ್ದಾರೆ ಅಂದರೆ TV ನೋಡೋಕೆ ಶುರು ಮಾಡ್ತಾರೆ. ಸೊ ಅದನ್ನೇ ನಾನು ಇಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಸ್ತಾ ಇದ್ದೇನೆ ಅಷ್ಟೇ. ಸೊ ಇಲ್ಲಿ ಇದನ್ನು ಏನೋ ಒಂದು ಕ್ರಿಯೇಟಿವಿಟಿ ಅವನ ಹತ್ರ ಮಾಡಿಸ್ತಾ ಇರೋದು ಅವನ ಕೈಯಲ್ಲಿಂದನೇ. ನನಗೆ ಬಂದಿರುವಂಥ ಆರ್ಡರ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಆರ್ಡರ್ಸ್ ಹೆಂಗೆ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಮೀಶೋದಲ್ಲಿ ಹೇಗೆ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ ಇಲ್ಲಿ. ಆ್ಯಂಡ್ ಮೀಶೋದಲ್ಲಿ ವರ್ಕ್ ಮಾಡಿದ್ರು ಕೂಡ ಯಾವ್ಯಾವ ಮಿಸ್ಟೇಕ್ ಮಾಡಬಾರ್ದು ಮತ್ತು ಯಾವ ರೀತಿ ತೊಗೊಂಡ್ರೆ ಯಾವ ರೀತಿ ನಮಗೆ ಲಾಭ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಮೀಶೋದಲ್ಲಿ. ಸೊ ಯಾಕಂದರೆ ನನ್ನ ಇದುವರೆಗಿನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಕೇವಲ ಮೀಶೋ ಆರ್ಡರ್ ಹೋಗ್ತಾ ಇಲ್ಲ, ಇದು ಆಫ್ಲೈನು ಮತ್ತು ಆನ್ಲೈನ್ ಎರಡೂ ಕೂಡ ಹೋಗ್ತಾ ಇರೋದು. ಇದು ನನಗೆ ಆ್ಯಕ್ಚುಲಿ ಹೇರ್ ಬೋಸ್ ಆರ್ಡರ್ ಬಂದಿರೋದು. ಹೇರ್ ಬೋ ನೀವು ನೋಡಿರ್ಬೋದು. ಸೊ ಹೇರ್ ಬೋ ಸುಮಾರು ಜನ ನನಗೆ ಹೇರ್ ಬೋಸ್ಗಳನ್ನ ಮಾಡಿ ಕಳಿಸ್ತಾ ಇರ್ತೀರಿ. ಸೊ ನೋಡಿ ಯಾವ ರೀತಿ ಮಾಡಿದ್ದೀನಿ, ಇದು ಕರೆಕ್ಟ್ ಇದೆಯಾ ಅಂತ ಹೇಳಿ. ಬಟ್ ಆದರೆ ನಾವು ಮಾಡಿರೋಂಥ ಹೇರ್ ಬೋಸ್ಗಳು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ. ಸೊ ಈ ರೀತಿ ಹೇರ್ ಬೋಸ್ಗಳನ್ನು ಮೇನ್ ಅಂತಂದರೆ ನಾವು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಸೊ ಯಾವ ರೀತಿ ಹೇರ್ ಬೋಸ್ನ ಪ್ರಾಪರ್ ರೀತಿಯಿಂದ ಪ್ರೊಫೆಷನಲ್ ರೀತಿಯಿಂದ ಮಾಡ್ಬೋದು ಅಂತ. ಯಾಕಂದರೆ ಕಾಂಪಿಟೇಷನ್ ಅಂತ ಮಾರ್ಕೆಟಿಗೆ ನಾವಿವಾಗ ಮಾರ್ಕೆಟಿಗೆ ಸೇಲ್ ಮಾಡೋಕ್ಕಂತ ಹೋದಾಗ ಮೇನ್ ನಮ್ಮದು ಚೆನ್ನಾಗಿಲ್ಲ ಪ್ರಾಡಕ್ಟ್ ಅಂದರೆ ಸೇಲ್ ಆಗೋದಿಲ್ಲ. ಸೊ ಸಿಂಪಲ್ ಇದು ಮೆಥಡ್. ನೀವು ಕೂಡ ಯಾವುದಾದ್ರೂ ಪ್ರಾಡಕ್ಟ್ ಮಾರ್ಕೆಟ್ಗೆ ಹೋಗ್ತೀರಾ, ಸೊ ಈ ರೀತಿ ನಾನು ಆಲ್ಮೋಸ್ಟ್ ಸ್ಟಾಕ್ ಮಾಡಿಡ್ತಾ ಇರ್ತೀನಿ. ಈ ರೀತಿ ಬಾಕ್ಸಸ್ಗಳಿರುತ್ತೆ, ಈ ಬಾಕ್ಸಸ್ಗಳನ್ನ ಸ್ಟೋರ್ ಮಾಡಿ ಯೂಸ್ ಮಾಡ್ತೀನಿ ನಾನು. ಈಸಿ ಟು ಇರುತ್ತೆ. ಆ್ಯಂಡ್ ಇನ್ನೊಂದು ಈ ರೀತಿ ಫ್ಯಾಬ್ರಿಕ್ ಏನಿರುತ್ತೆ ತುಂಬ ರೇರ್ ಒಂದು ಡಿಸೈನ್ ಅಂತ ಹೇಳ್ಬೋದು. ಈ ರೀತಿ ನಾನು ಡಿಸೈನರು ಬಟ್ಟೆ ತೊಗೊಂಡ್ಬಂದಿರ್ತೀನಿ. ಸೊ ಇದು ನಾನಿರೋ ಕಡೆ ಸಿಗುತ್ತೆ ಆ್ಯಕ್ಚುಲಿ. ಸೊ ಈಗ ನಾನು ತೊಗೊಂಡಿರ್ತೀನಿ. ಆ್ಯಂಡ್ ನನ್ನ ಕಡೆ ಕೂಡ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ತೊಗೊತಾ ಇರ್ತಾರೆ ಬಟ್ಟೆನ. ಆ್ಯಂಡ್ ತುಂಬ ಕಡಿಮೆ ರೇಟಲ್ಲೇ ಕೊಟ್ಟಿರ್ತೀವಿ. ಯಾಕಂದರೆ ಮಾರ್ಕೆಟಲ್ಲಿ ನೀವು ಕಂಪೇರ್ ಮಾಡಿದರೆ ಸೇಮ್ ಡಿಸೈನು, ಬಟ್ ಆದರೆ
ಸೊ ಈ ರೀತಿ ಫ್ಯಾಬ್ರಿಕ್ಕು ನಾನಿರೋ ಕಡೆ ಈಸಿಲಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಹೀಗಾಗಿ ನಾನು ಈ ರೀತಿ ಫ್ಯಾಬ್ರಿಕ್ ತಂದಿರ್ತೀನಿ. ಫ್ಯಾಬ್ರಿಕ್ ಇಂಪಾರ್ಟೆಂಟ್ ಅಲ್ಲ, ಫ್ಯಾಬ್ರಿಕ್ ಮೇಲೆ ಇರುವಂಥ ಡಿಸೈನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂನಿಕ್ ಇರುತ್ತೆ ಡಿಸೈನು, ಹೀಗಾಗಿ ನನಗೆ ಸುಮಾರು ಆರ್ಡರ್ಸ್ಗಳು ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ನನ್ನ ಹತ್ರನೇ ಈ ರೀತಿ ಫ್ಯಾಬ್ರಿಕ್ಸ್ ಎಲ್ಲ ತಗೋತಾ ಇರ್ತಾರೆ. ಇದು ಆ್ಯಕ್ಚುಲಿ ಇನ್ನೂ ಐರನ್ ಮಾಡಿಲ್ಲ. ಐರನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ. ಬಟ್ ಆದರೆ ಯಾವಾಗ ನೀವು ಇದನ್ನ ಫೋಲ್ಡ್ ಮಾಡಿರ್ತೀರಾ, ಸೊ ಇದೇ ರೀತಿನೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಇರುತ್ತೆ ಬಟ್ಟೆ. ಇದನ್ನೇ ಸ್ಟಿಪ್ ಮಾಡಿಬಿಟ್ಟು ಸೊ ನಂತರ ಇದನ್ನು ನಾನು ಪ್ರಾಡಕ್ಟ್ ಆಗಿ ರೆಡಿ ಮಾಡಿರ್ತೀನಿ. ಬಟ್ ಆದರೆ ಡಿಸೈನ್ ನೋಡಿದರೆ ಯೂನಿಕ್ ಇದೆ, ತುಂಬ ಚೆನ್ನಾಗಿದೆ. ನಾರ್ಮಲಿ ಸುಮಾರು ಜನ ಇದನ್ನು ಇಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇವಾಗ ಇಷ್ಟು ಹೋಗ್ತಾ ಇದೆ. ಇವತ್ತು ಆರ್ಡರ್ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಅಂದರೆ ಕಂಪ್ಲೀಟೇ ಇದೆ, ಬಟ್ ಆದರೆ ಜಸ್ಟ್ ನಾವು ಇವಾಗ ಕ್ಲಿಪ್ಸ್ಗಳನ್ನ ಅಟ್ಯಾಚ್ ಮಾಡ್ಬೇಕು ನಾನು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಕ್ಲಿಪ್ಸ್ಗಳನ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಆ್ಯಂಡ್ ಈ ಕ್ಲಿಪ್ಸ್ಗಳನ್ನ ಈ ರೀತಿ ನಾನು ಮೊದಲೇ ಹೋಲ್ಸೇಲಲ್ಲಿ ತಂದಿರ್ತೀವಿ, ಬಟ್ ಆದರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀನಿ. ಈ ರೀತಿ ಇರುತ್ತೆ. ಇದು ತುಂಬಾ ಒಳ್ಳೆ ಕ್ವಾಲಿಟಿದು ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಏನು ಮುರಿದೋಗಲ್ಲ, ಎಲ್ಲ ಚೆಕ್ ಮಾಡಿ ತೊಗೊಂಡು ಬಂದಿರ್ತೀನಿ. ಸೊ ಇವುಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಿ ಕ್ವಾಂಟಿಟಿಯಲ್ಲಿ ನಾನು. ಹೇಗೆ ನನಗೆ ಆರ್ಡರ್ ಬರುತ್ತೆ ಹಾಗಾಗಿ ನಾವು ಸಪ್ಲೈ ಮಾಡ್ತೀವಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಕಾರ್ಡ್ಸು, ಈ ರೀತಿ ಕಾರ್ಡ್ಸ್ ಕೂಡ ನೀವು ಮಾಡಿಸ್ಬೋದು. ಇದು ನಾನು ಫಸ್ಟಿಗೆ ಮೊದಲು ಮಾಡಿಸಿರೋವಂಥದ್ದು. ಸೊ ಈ ಕಾರ್ಡು ಕೂಡ ನೀವು ಈ ರೀತಿ ಮಾಡಿಸ್ಬೋದು. ನಿಮ್ಮ ಬ್ರ್ಯಾಂಡ್ ಹೆಸರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಯೂನಿಕ್ ಆಗಿ ಕಾರ್ಡ್ ಮಾಡ್ಬೋದು. ಆ್ಯಂಡ್ ಇದು ಡಿಸೈನ್ ನಾನೇ ಕ್ರಿಯೇಟ್ ಮಾಡಿರೋದು. ಇದು ಆ್ಯಕ್ಚುಲಿ ತುಂಬ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು, ಯಾರು ಬೇಕಾದರೂ ಕೂಡ ಮಾಡ್ಬೋದು. ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವ ರೀತಿ ಇದು ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡ್ತಾರಂತ. ಇಲ್ಲ, ಯಾಕಂದರೆ ನಾವು ಎಲ್ಲಿ ಕಾರ್ಡ್ಸ್ ಎಲ್ಲ ಮಾಡೋಕ್ಕೆ ಹೋಗ್ತೀವಲ್ವಾ ಮಾಡ್ಸೋಕ್ಕೆ, ಅವರು ಡಿಸೈನ್ ಮಾಡಿಸೋದಕ್ಕೆ ಮತ್ತೆ ಎಕ್ಸ್ಟ್ರಾ ದುಡ್ಡು ತಗೋತಾರೆ. ಸೊ ಹೀಗಾಗಿ ನಾನೇ ಮನೆಯಿಂದಲೇ ಇದನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದೆ. ಜಸ್ಟ್ ಪ್ರಿಂಟ್ ಹಾಕ್ಸಿದ್ದೀನಿ. ಹೀಗಾಗಿ ಜಾಸ್ತಿ ನನ್ನ ಕಾಸ್ಟ್ ಬಿದ್ದಿಲ್ಲ. ಓಕೆ, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಂದರೆ ಕಸ್ಟಮರ್ ಯಾರು ಇದನ್ನು ತೊಗೊಂಡಿರ್ತಾರೆ ಅವ್ರಿಗೆ ಮತ್ತೆ ಏನಾದರೂ ಬೇಕು ಅಂದರೆ ಅವ್ರು ನಿಮಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ಈ ಕಾರ್ಡು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಾನು ನಿಮಗೆ ನಂದು ಏನು ಕಾರ್ಡ್ ಮಾಡಿಸಿರುವಂಥ ತೋರಿಸ್ತಾ ಇದ್ದೀನಿ. ಸೊ ಈ ಕಾರ್ಡ್ ನೀವು ನೋಡ್ಬೋದು. ಈ ಕಾರ್ಡ್ ಕೂಡ ನಾನು ಮಾಡಿಸಿರುವಂಥದ್ದು. ಇದು ನಮಗೆ ಆ್ಯಕ್ಚುಲಿ ಇವಾಗ ನಾವು ಹೋಲ್ಸೇಲಲ್ಲಿ ಮಾಡಿಸಿದ್ರೆ ಕಾರ್ಡು ತುಂಬ ಚೀಪ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ತುಂಬ ಈಸಿ ಇದೆ. ಆ್ಯಂಡ್ ಇದನ್ನ ಇವಾಗ ಮಾಡಿಸಿದ್ದೀನಿ. ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ತಿಳಿಸ್ತೀನಿ ನಾನು ನಿಮಗೆ. ಸೊ ಮನೇಲಿ ಕೂತ್ಕೊಂಡು ಖಾಲಿ ಕೂತ್ಕೊಳ್ಳೋಕ್ಕಿಂತ ನನಗನ್ಸುತ್ತೆ ಏನಾದರೂ ಒಂದು ಕೆಲಸ ಮಾಡಿದರೆ ಸೊ ಅದು ಮೇನ್ ಅಂತಂದರೆ ಒಂದೇನೋ ಒಂದು ಮನೆಗೆ ಕೂಡ ಹೆಲ್ಪ್ ಆಗುತ್ತೆ, ಟೈಮ್ ಪಾಸ್ ಕೂಡ ಆಗುತ್ತೆ. ಎಲ್ಲೋ ಕೂತ್ಕೊಂಡು ಯಾರ ಜೊತೆ ಮಾತಾಡಿ ಮನೆ ವಿಷಯ ಅವ್ರ ವಿಷಯ ಎಲ್ಲ ತಿಳ್ಕೊಳ್ಳೋಕ್ಕಿಂತ ಸೊ ಈ ರೀತಿ ಏನಾದರೂ ಕ್ರಿಯೇಟಿವಿಟಿ ಮಾಡಿ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಆ್ಯಂಡ್ ನಂತರ ನೀವು ಏನಾದರೂ ಇಂಟ್ರೆಸ್ಟೆಡ್ ಇದ್ದೀರಿ, ಎಸ್ ನಿಮಗೂ ಕೂಡ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ನೀವು ನನ್ನ ಚಾನಲ್ ರೆಗ್ಯುಲರ್ ನೋಡ್ತಾ ಹೋಗಿ. ನನ್ನ ಬ್ಲಾಗಲ್ಲಿ ನಿಮಗೆ ಮೇನ್ ಮುಖ್ಯವಾಗಿ ಸ್ವಲ್ಪ ಏನಾದರೂ ಕಲಿಯೋದಕ್ಕೆ ಸಿಗುತ್ತೆ. ಆ್ಯಂಡ್ ಇದ್ರದ್ದು ಕ್ಲಾಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ 15ನೇ ತಾರೀಕಿಂದ. ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಆನ್ಲೈನ್ ಕ್ಲಾಸ್ ಆ್ಯಕ್ಚುಲಿ. ಆಫ್ಲೈನ್ ನಾನು ತಗೋತಾ ಇದ್ದೆ, ಬಟ್ ಇವಾಗ ಆನ್ಲೈನ್ ಸ್ಟಾರ್ಟ್ ಮಾಡಿದ್ದೀನಿ. 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕು ಆದಮೇಲೆ ಯಾರು ಜಾಯ್ನ್ ಆಗ್ತಾರೆ ಅವರ ನಾವು ಮಧ್ಯದಲ್ಲಿ ತಗೊಳ್ಳೋದಿಲ್ಲ, ಯಾಕಂದರೆ ಡಿಸ್ಟರ್ಬ್ ಆಗುತ್ತೆ ಕ್ಲಾಸು. ಸೊ ಹೀಗಾಗಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ GST ಇಲ್ದೇ ಮಿಶೋದೆಲ್ಲ ವರ್ಕ್ ಮಾಡ್ಬೋದಾ, ಮಾಡಿದರೆ ಏನೇನು ಬೆನಿಫಿಟ್ ಇದೆ ಮತ್ತು ಏನೇನು ನಮಗೆ ಬೆನಿಫಿಟ್ ಆಗಲ್ಲ ಆ್ಯಕ್ಚುಲಿ, ಅಂದರೆ ಪ್ರಾಫಿಟ್ ಆಗುತ್ತೋ ಇಲ್ವೋ ಅಂತ ಮೇನ್ ಮುಖ್ಯವಾಗಿ. ಸೊ ಇದುವರೆಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಮ ಜೊತೆ ಇದ್ರ ಬಗ್ಗೆ ಮಾಹಿತಿ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡ್ತಾ ಇರಿ ಕಂಟಿನ್ಯೂ. ನಾನೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇವತ್ತು ಮೀಶೋದ ಬಾರಿನೇ ಹೇಳ್ತೀನಿ ಎಲ್ಲ. ಸೊ ಆ್ಯಕ್ಚುಲಿ ಏನಾಗಿದೆ ಅಂತ. ಸೊ ನಾನು ಜಾಸ್ತಿ ಮೀಶೋದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಮೊದಲು ಮಾಡ್ತಾ ಇದ್ದೆ. ಬಟ್ ಆರ್ಡರ್ಸ್ ಬಂದರೆ ಕೊಟ್ಟಿರ್ತೀನಿ, ಇಲ್ಲಂತಂದರೆ ಜಾಸ್ತಿ ತಲೆ ಹಾಕ್ತಾ ಇಲ್ಲ ಮೀಶೋದಲ್ಲಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ ನೀವು ಇಲ್ಲಿ ಫ್ಯಾಬ್ರಿಕ್ ನೋಡಿ, ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ ಫ್ಯಾಬ್ರಿಕ್ಕು ಸ್ವಲ್ಪ ಕ್ರಶ್ ಟೈಪ್ ಕಾಣ್ತಾ ಇತ್ತು. ಬಟ್ ಆದರೆ ಇವಾಗ ಇದು ಐರನ್ ಮಾಡಿದ್ದೀನಿ. ಐರನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದ್ರದ್ದು ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಎಸ್, ಇದು ತುಂಬ ಸ್ಪೆಷಲಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡು ಬಂದಿದ್ದೆ. ಸೊ ಇದು ನನ್ನ ಇದರಲ್ಲೇ ಬ್ರ್ಯಾಂಡಲ್ಲೇನೋ ಪ್ರಾಡಕ್ಟ್ ಮಾಡಿ ಮಾರುವ ಅಂಥೇಳಿ. ಆ್ಯಂಡ್ ತುಂಬ ಯೂನಿಕ್ ಆಗಿತ್ತು. ಸೊ ಹೀಗಾಗಿ ಇದು ಯಾವಾಗಿಲ್ಲಿ ಬಂದಿತ್ತು ಶಾಪಲ್ಲಿ ನನಗೆ ಗೊತ್ತಾಯಿತು. ಸೊ ಫಸ್ಟಿಗೆ ಹೋಗಿ ನಾನು ಪರ್ಚೇಸ್ ಮಾಡಿದ್ದೆ. ಸೊ GST ಬಗ್ಗೆ ಇವಾಗ ಮಾತಾಡ್ತಾ ಇದ್ದೀನಿ. ಸೊ GST ಇಲ್ಲದೇ ನಾವು ವರ್ಕ್ ಮಾಡ್ಬೋದು ಅಂತ ಸುಮಾರು ಹೆಣ್ಮಕ್ಳು ಕೇಳ್ತಾ ಇದ್ರಿ. ಎಸ್, ಡೆಫಿನೆಟ್ಲಿ GST ಇಲ್ಲದೆ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಆದರೆ ಮೇನ್ ಮುಖ್ಯವಾಗಿ ನೀವು ವಿತ್ GST ನೀವೇನಾದರೂ ಹೋದರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾದಲ್ಲೆಲ್ಲ ಕೂಡ ನೀವು ಮಾರ್ಬೋದು. ಆದರೆ ವಿದೌಟ್ GST ಕೇವಲ ನೀವು ಮೀಶೋದಲ್ಲಿ ಮಾತ್ರ ಮಾರ್ಬೋದು. ಬಟ್ ಆದರೆ ಈ ರೀತಿ ಮಾರಿದಾಗ ಏನೇನು ನಮಗೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮೊದಲು ಹೇಳ್ಬಿಡ್ತಾ ಇದ್ದೀನಿ. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದುವರೆಗೂ
ಯಾವಾಗ ನಾನು ವಿದೌಟ್ ಜಿ ಎಸ್ ಟಿ ನಾನಿಲ್ಲಿ ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಏನೋ ಮಾಡಿದೆ, ಅದರಲ್ಲಿ ಒಂದು ಎನ್ರೋಲ್ಮೆಂಟ್ ಅಂತ ಬರುತ್ತೆ. ಎನ್ರೋಲ್ಮೆಂಟ್ ಅಂದರೆ ಯಾವಾಗ ನಾವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ತುಂಬುವಾಗಲೇ ಕಂಟಿನ್ಯೂಸ್ ಆಗಿ ಹೋದಾಗ ಅದು ಒಂದು ಎನ್ರೋಲ್ಮೆಂಟ್ ನಂಬರ್ ಕೊಡುತ್ತೆ. ಅದು ಜಿ ಎಸ್ ಟಿ ನಂಬರ್ ಥರನೇ ಯೂಸ್ ಮಾಡ್ತಾರೆ ಅವರು ಮೀಶೋದವ್ರು ಆ್ಯಕ್ಚುಲಿ. ಆ್ಯಂಡ್ ಇದರಲ್ಲಿ ಮೇನ್ ಅಂತಂದರೆ ಏನು ನಮಗೆ ಇದನ್ನಾಗುತ್ತೆ ಅಂದರೆ, ಒಂದು ನಮಗೆ ಆರ್ಡರ್ಸ್ ತುಂಬಾ ಕಡಿಮೆ ಬರುತ್ತೆ ವಿದೌಟ್ ಜಿ ಎಸ್ ಟಿ ಹೋದರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ವಿದೌಟ್ ಜಿ ಎಸ್ ಟಿ ನೀವು ವರ್ಕ್ ಮಾಡೋದಾದರೆ ನಿಮ್ಮ ಸ್ಟೇಟಲ್ಲೇ ನೀವು ವರ್ಕ್ ಮಾಡಬೇಕಾಗುತ್ತೆ. ಅಂದರೆ ಕರ್ನಾಟಕದಲ್ಲಿರುವಂಥ ಆರ್ಡರ್ಸ್ ಮಾತ್ರ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಕರ್ನಾಟಕದಲ್ಲಿ ಮಾತ್ರ ಆರ್ಡರ್ಸ್ಗಳು ಸಿಕ್ಕರೆ ಅದು ಎಷ್ಟೋ ತುಂಬ ಕಾಂಪಿಟೇಷನ್ ಕೂಡ ಇರುತ್ತೆ. ನಿಮಗೆ ಡೈಲಿ 1, 2, 3 ಈ ರೀತಿ ಸಿಗ್ತಾ ಹೋಗುತ್ತೆ ಮೇನ್ ಮುಖ್ಯವಾಗಿ. ಸೊ ಹಾಗಿದ್ರೆ ಇವಾಗ ನಮಗೆ ತಿಂಗಳಿಗೆ ಒಂದು 10, ಒಂದು 15 ಆರ್ಡ್ರ್ ಬಂದರೆ, ಸೊ ಅದಕ್ಕೆ ಬಿಸ್ನೆಸ್ ಅಂತ ನಾವು ಹೇಳೋದಿಲ್ಲ ನನ್ನ ಪ್ರಕಾರ ಅನಿಸುತ್ತೆ. ಸೊ ಬಿಸ್ನೆಸ್ ಅಂತ ಬಂದಾಗ 500, 1000, 2000, 3000 ಈ ರೀತಿ ಆರ್ಡರ್ಸ್ಗಳು ಬರಬೇಕು. ಅದು ಒಂದು ಒಳ್ಳೆ ಲೆವೆಲ್ಗೆ ಹೋಗುವಂಥ ಒಂದು ಬಿಸ್ನೆಸ್ ಅಂತ ನಾವು ಅನ್ಕೋಬೋದು. ಬಟ್ ಅದೇ ತಿಂಗಳಿಗೆ ಒಂದು 10 ಆರ್ಡ್ರ್ ಬಂದರೆ ಅದರಲ್ಲಿ ಏನು ಸಿಗುತ್ತೆ ಅದು ಬೆನಿಫಿಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ನಿಮಗೆ ಇಕ್ಕ ದುಃಖ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ಡ್ರಸ್ಸು. ಸೊ ಕಂಟಿನ್ಯೂಸ್ ಆಗೂ ಕೂಡ ಇರೋದಿಲ್ಲ, ಇವತ್ತಿದ್ದರೆ ನಾಳೆ ಇರೋದಿಲ್ಲ, ಮತ್ತು ಒಂದು ವಾರ ಇರೋದಿಲ್ಲ, ಆ ರೀತಿ ಕೂಡ ಬರುತ್ತೆ. ಹೀಗಾಗಿ ನಿಮಗೆ ಆ ರೀತಿ ಎಲ್ಲ ಪ್ರಾಬ್ಲಮ್ ಬರಬಾರ್ದು ಅಂದರೆ ವಿತ್ ಜಿ ಎಸ್ ಟಿ ಹೋದರೆ ದ್ಯಾಟ್ ಈಸ್ ಗುಡ್. ನೀವು ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ತುಂಬ ಸೀರಿಯಸ್ ಇದ್ದೀರಿ, ನೀವು ಮನೆಯಿಂದ ಏನಾದರೂ ಹೋಮ್ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಆಲ್ರೆಡಿ ನಾನು ಶ್ರೇಯಾ ಉತ್ತಮ್ ವ್ಲಾಗ್ ಅಂತ ಅದರದ್ದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ಸುಮಾರು ಐಡಿಯಾಸ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ. ನೀವು ಬೇಕು ಅಂತಂದರೆ ಅಲ್ಲಿ ಕೂಡ ಕನೆಕ್ಟ್ ಆಗಿ. ಆ್ಯಂಡ್ ವಿದೌಟ್ ಜಿ ಎಸ್ ಟಿ ನೀವು ಡೆಫಿನೆಟ್ಲಿ ಮೀಶೋದಲ್ಲಿ ವರ್ಕ್ ಮಾಡ್ಬೋದು. ಸೊ ಆಲ್ ಓವರ್ ಹೇಳಬೇಕು ಅಂತಂದರೆ, ನೀವು ವಿದೌಟ್ ಜಿ ಎಸ್ ಟಿ ಮನೆಯಿಂದಲೇ ಏನಾದರೂ ಚಿಕ್ಕದೊಂದು ಬಿಸ್ನೆಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ, ಸ್ಟಾರ್ಟಿಂಗ್ ಮಾಡೋರಿಗೆ ಮೀಶೋ ಗುಡ್ ಅಂತ ಹೇಳ್ಬೋದು. ಸೊ ಮೀಶೋದಲ್ಲಿ ನೀವು ಕೆಲಸ ಮಾಡ್ಬೋದು. ಬಟ್ ವಿದೌಟ್ ಜಿ ಎಸ್ ಟಿಗಿಂತ ವಿತ್ ಜಿ ಎಸ್ ಟಿ ಹೋದರೆ ಅದು ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಆರ್ಡರ್ಸ್ಗಳನ್ನ ತಂದು ಕೊಡುತ್ತೆ. ಆ್ಯಂಡ್ ಇದು ಇವತ್ತಿನೊಂದು ಮಾಹಿತಿ. ಆ್ಯಂಡ್ ಶ್ರೇಯಾ ಉತ್ತಮ್ ಬ್ಲಾಗ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೆಫಿನೆಟ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸುಮಾರು ಮಾಹಿತಿಗಳು ಕೊಟ್ಟಿರ್ತೀನಿ ಆ ಚಾನಲಲ್ಲಿ ಕೂಡ. ಆ್ಯಂಡ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹೊಸಬ್ರಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.